ಫ್ರೈಡೇ ವ್ಲಾಗ್ ನಾನು ಆಲ್ಮೋಸ್ಟ್ 15 ಡೇಸ್ ಆಗಿತ್ತು ದೇವ್ರ ಮನೆಯಲ್ಲಿ ದೀಪನ ಹಚ್ಚಿ. ಇವತ್ತು ಒಂದು ಕಡೆಯಿಂದ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಗೆ ದೀಪಗಳನ್ನೆಲ್ಲ ತೊಳೆದು ಕಾಯಿ ಚೇಂಜ್ ಮಾಡಬೇಕಾಗಿತ್ತು. ಕಳಶದ ಕಾಯೆಲ್ಲನೂ ಚೇಂಜ್ ಮಾಡಿ ಹಾಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿ ಆದಮೇಲೆ ಆನಂದ್ ಊರಿಗೆ ಹೋಗಿದ್ರು. ಬೆಳಗ್ಗೆನೆ ಬರಬೇಕಾದ್ರೇ ಓಮದ ನೀರು ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಮನೆಗೆ ಹಾಕಿ ಅವ್ರ ಅಂಗಡಿ ಹತ್ರ ಹೋಗ್ತೀನಿ ಅಂತಂದರು. ಹೋಗೋಕ್ಕಿಂತ ಮುಂಚೆ ಕಾಫಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ. ಹಾಗೆ ಆನಂದ್ಗೆ ಬರಬೇಕಾದ್ರೆ ಬ್ರೆಡ್ ತೊಗೊಂಡು ಬರೋಕ್ಕೆ ಹೇಳಿದೆ. ಹೊಟ್ಟೆ ಹಶ್ವಾಗ್ತಿದೆ ಅಂದ್ಬಿಟ್ಟು. ನನಗೆ ಯಾರಾದರೂ ಇಲ್ಲ ಮನೆಯಲ್ಲಿ ಅಂತಂದರೆ ಸ್ವಲ್ಪ ಸೋಂಬೇರಿತನ ಅಡುಗೆ ಮಾಡೋದಕ್ಕೆ. ಸೊ ಮಧ್ಯಾಹ್ನ ಏನೂ ಮಾಡಿರಲಿಲ್ಲ. ಕಾಫಿ ಜೊತೆ ಬ್ರೆಡ್ನ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂದ್ ಅಂಗಡಿ ಹತ್ರ ಹೋದ್ರು. ಬರಬೇಕಂದ್ರೇ ಊರಿಂದ ಅವರೆಕಾಯಿನ ತೊಗೊಂಡು ಬಂದಿದ್ದು. ಹಸಿರು ಕಾಯಿ ತುಂಬ ಚೆನ್ನಾಗಿತ್ತು. ಉಪ್ಸಾರು ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಡಿಸ್ಕೊಂಡು ನಾನಿಲ್ಲಿ ಉಪ್ಸಾರನ್ನ ಮಾಡ್ಕೊತಾ ಇದ್ದೀನಿ. ನನಗೆ ಉಪ್ಸಾರು ಜೊತೆ ಮುದ್ದೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಬಟ್ ಅನ್ನ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಆದರೂ ವಾರದಲ್ಲಿ 2-3 ಟೈಮ್ಸ್ ಆದರೂ ನಾನು ಉಪ್ಸಾರನ್ನ ಮಾಡ್ಕೊತೀನಿ. ಮುದ್ದೆ ಜೊತೆಗೆ ಉಪ್ಸಾರು ರೆಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ. ಬಾಯ್.